ಒಂದು ನಗರ ಪ್ರದೇಶ, ಹಲವಾರು ವಾಹನಗಳು ಓಡುತ್ತಿರುವಂತಹ ಜನನಿಬಿಡವಾದಂತಹ ರಸ್ತೆ. ಒಮ್ಮೆ ಒಂದು ಕಾರು ಬರ್ತದೆ. ಅಲ್ಲಿ ಬಂದ ಕೂಡಲೇ ಅಲ್ಲಿ ನಿಯಮಿಸಲ್ಪಟ್ಟಂತಹ ಪೊಲೀಸನವರು ಬಂದು ಕಾರನ್ನು ತಡೀತಾನೆ. ಡ್ರೈವರ್ ಬೆಲ್ಟ್ ಹಾಕಿ ಬಂದಿಲ್ಲಾಗಿತ್ತು. ಏನು ಬೆಲ್ಟ್ ಹಾಕಿಲ್ಲ? ಡ್ರೈವರ್ ಸಿಟ್ಟಿನಿಂದ ಹೇಳಿದ, ಹಾಕೋದಿಲ್ಲ. ನಾನು ಯಾರು ಗೊತ್ತುಂಟ ನಿನಗೆ? ನೋಡಲ್ಲಿ ಮಂತ್ರಿಗಳು ಕುಳಿತಿದ್ದಾರೆ. ಮಂತ್ರಿಗಳು ನೋಡಿದರು. ಯಾರೋ ನೀನು? ಇಲ್ಲ, ಇಲ್ಲಿ ನನ್ನನ್ನು ನೇಮಿಸಿದ್ದಾರೆ ಪೊಲೀಸ್. ತಾನು ಯಾವ ಕಾರು ಯಾರನ್ನು ಹಿಡಿಬೇಕು, ಯಾರಿಗೆ ಹೇಳಬೇಕು ಗೊತ್ತಿಲ್ವೋ? ಮಂತ್ರಿಗಳು ಕೂಡ ಡ್ರೈವರ್ನ ಮಾತಿಗೆ ಬೆಂಬಲಿಸಿ ಹೇಳಿದರು, ಇಲ್ಲ ಸರ್, ಹಾಗೇನಿಲ್ಲ, ನಮ್ಮ ಡ್ಯೂಟಿ ಮಾಡ್ತಾ ಇದ್ದೇನೆ ನಾನು. ಇಲ್ಲಿ ಬಂದಂತಹ ವಾಹನಗಳನ್ನು ನೋಡಿ ಕಾನೂನು ವಿರೋಧವಾಗಿ ನಿಯಮ ಉಲ್ಲಂಘಿಸಿ ನಡೆದರೆ ನಾವು ವರದಿ ಮಾಡಬೇಕಾಗ್ತದೆ, ಅವರ ಮೇಲೆ ಪ್ರಕರಣ ದಾಖಲಿಸಬೇಕಾಗ್ತದೆ ಅಂತ ಹೇಳಿದ. ಸಿಟ್ಟು ಬಂತು ಮಂತ್ರಿಗಳಿಗೆ. ಕಾರಲ್ಲಿ ಕುಳಿತಂತಹ ಮಂತ್ರಿ, ಭಾಳ ಸೊಕ್ಕುಂಟಲ್ಲ ನನಗೆ, ಯಾರೋ ನಿನ್ನ ಎಸ್ ಪಿ, ನೋಡ್ಕೊಳ್ತಾನೆ, ಹೋಗೋಣ ಅಂಥೇಳಿ ಅವರು ಡ್ರೈವರ್ನ ಹೇಳಿ ಹೊರಟು ಬಿಟ್ಟರು. ಮಾರನೇ ದಿನ ಪೊಲೀಸನಿಗೆ ಎಸ್ ಪಿಯಿಂದ ಶಿಕ್ಷೆ, ಅವನನ್ನು ಬೇರೆ ಕಡೆಗೆ ಟ್ರಾನ್ಸ್ಫರ್ ಮಾಡಿದರು. ಅಲ್ಲೆಲ್ಲ ಗೌಜಿ ಆಯಿತು. ಇಲ್ಲಿ ಕೇವಲ ಸಮಯ ಹಾಳು ಮಾಡುವುದಕ್ಕಾಗಿ ಪೊಲೀಸರು ನಿಂತ್ಕೊಳ್ಬೇಕು ಹೊರತಾಗಿ ಯಾರನ್ನು ನಿಯಮ ಉಲ್ಲಂಘಿಸಿದವರನ್ನು ಕೇಳುವಂತಿಲ್ಲ ಅಂತ ಯಾವ ಪೊಲೀಸರೂ ಧೈರ್ಯ ಮಾಡುವುದಿಲ್ಲಾಗಿತ್ತು. ಹಾಗಾಗಿ ಅಲ್ಲಿ ಯಾವುದೇ ರೀತಿಯ ನಿಯಮ ಇಲ್ಲಾಗಿತ್ತು. ಪೊಲೀಸರ ಹೆದರಿಕೆಯೂ ಇಲ್ಲವಾಗಿತ್ತು. ಕೆಲವು ದಿವಸ ಕಳೆದ ಮೇಲೆ ಒಬ್ಬ ಪೊಲೀಸರನ್ನು ಹೊಸತಾಗಿ ನೇಮಿಸಿದರು. ಹೊಸ ಆಯ್ಕೆ. ಭಾಳ ಸಂತೋಷದಿಂದ, ಖುಷಿಯಿಂದ ತಾನು ದೇಶಕ್ಕಾಗಿ ಸೇವೆ ಮಾಡಬೇಕು ಎನ್ನುವ ಭಾವದಿಂದ ಬಂದಂಥವನು. ಅದೇ ರಸ್ತೆಯಲ್ಲಿ ಒಬ್ಬ ಸಚಿವರ ಕಾರು ಬಂತು. ಅದು ಬಂದಂತಹ ಮಾರ್ಗ ಏಕಮುಖವಾಗಿತ್ತು. ನಿಯಮ ಉಲ್ಲಂಘಿಸಿ ಬಂದಿದ್ದರು. ಪೊಲೀಸು ಹೋಗಿ, ಅವನ ಹೆಸರು ಮಾನಪ್ಪ ಅಂತ, ಹೋಗಿ ನಿಲ್ಲಿಸಿದ. ಏನ್ರಿ ನಿಯಮ ಉಲ್ಲಂಘಿಸ್ತೀರಲ್ಲ, ನಿಮ್ಮೆಲ್ಲ ಕೇಸ್ ಹಾಕ್ತೇನೆ ಈಗ. ಆಗ ಡ್ರೈವರ್ ತಾನು ಮಂತ್ರಿಯ ಡ್ರೈವರ್ ಎಂಬ ಒಂದು ಅಹಂಕಾರದಿಂದ ಅವನಿಗೆ ದಬಾಯಿಸಿದ. ಏನು ಮಾಡ್ತೀರಿ ನೀವು ಪೊಲೀಸರು? ಇಷ್ಟು ದಿನ ಇಲ್ಲಿ ನಡೀತಾ ಇರೋದು ಗೊತ್ತಿಲ್ವ ನನಗೆ? ಹಿಂದೊಮ್ಮೆ ಪೊಲೀಸ್ನಿಗೆ ಏನಾಯಿತು ಇಲ್ಲಿ? ಅವನಿಗೆ ಶಿಕ್ಷೆ ಆದ ನೆನಪಿಲ್ವ? ಏನೆಲ್ಲವನ್ನೂ ಹೇಳಿಬಿಟ್ಟ ಡ್ರೈವರ್. ಆದರೆ ಪೊಲೀಸ್, ನನ್ನ ಡ್ಯೂಟಿಯನ್ನು ನಾವು ಮಾಡ್ತಾ ಇದ್ದೇನೆ, ನನ್ನ ಕರ್ತವ್ಯ ಮಾಡುವುದರಲ್ಲಿ ಯಾರಿದ್ರೂ ನಮಗೆ ಸಂಬಂಧ ಇಲ್ಲ. ಬಡವ ಇರ್ಬೋದು, ಬಲ್ಲಿದ ಇರ್ಬೋದು, ಅಧಿಕಾರಿಗಳಿರ್ಬೋದು, ಸಚಿವರಿರ್ಬೋದು ಅಂತ ಹೇಳ್ದ. ಆಗ ಡ್ರೈವರ್ ಹೇಳಿದ, ನೋಡೋ, ಒಳ ಕೂತವ್ರು ಯಾರು ನಿದ್ರೆ ಮಾಡ್ತಾ ಇದ್ದಾರೆ ನಮ್ಮ ಸಚಿವರು. ಸಚಿವರು ಕಣ್ದೆರೆದು ನೋಡಿದರು. ಗಲಾಟೆ ಆಗ್ಬೋದು ಎಂಬ ದೃಷ್ಟಿಯಿಂದ ಡ್ರೈವರ್ನಿಗೆ ಹೇಳಿದರು, ಜನ ಸೇರಬಹುದು, ತೊಂದರೆ ಆಗ್ತದೆ, ಹೋಗೋಣ. ಕಾರು ಹೊರಟಿತು. ಮಾರನೇ ದಿನ ಇವನ ಬಗ್ಗೆ ಪೊಲೀಸ್ ಡಿಪಾರ್ಟ್ಮೆಂಟಿಗೆ ವರದಿ ಹೋಗಿ ಎಸ್ ಪಿ ಸಹಿತ ಅವನನ್ನು ಸಸ್ಪೆಂಡ್ ಮಾಡುವುದರ ಬಗ್ಗೆ ನೋಟ್ ಬರೆದಿಟ್ಟಿದ್ದ, ಎಂಡೋರ್ಸ್ಮೆಂಟ್ ಮಾಡಿದ್ದ. 4 ದಿನ ಕಳೆದ ಮೇಲೆ ಎಸ್ ಪಿ ಆಫೀಸಿನಿಂದ
ಮಾನಪ್ಪನಿಗೆ ಕರೆ ಬಂತು, ಬರಬೇಕು. ಎಲ್ಲರೂ ತಿಳಿದುಕೊಂಡರು. ಮಾನಪ್ಪನಿಗೆ ಸಸ್ಪೆಂಡ್ ಆಗ್ತದೆ, ಶಿಕ್ಷೆ ಆಗ್ತದೆ. ಕೆಲವರು ಅವನನ್ನು ಸಂತೋಷಪಟ್ಟರೆ ಅವನು ಮಾಡಿದ ಕೆಲಸಕ್ಕೆ ಯಾಕೆ ಬೇಕಾಗಿತ್ತು ಇವನಿಗೆ, ಎಲ್ಲರೊಂದಿಗೆ ಹೊಂದಿ ಹೋದರಾಗಿತ್ತು, ಭ್ರಷ್ಟಾಚಾರವೋ ಲಂಚವೋ. ಇನ್ನು ಕೆಲವರು ದೇಶದ ಬಗ್ಗೆ ಅಭಿಮಾನ ಇದ್ದಂಥವರು, ಪ್ರಾಮಾಣಿಕವಾಗಿ ಸೇವೆ ಮಾಡಬೇಕು ಅಂತಕ್ಕಂಥ ಮನೋಭಾವನೆ ಇದ್ದಂಥವರು, ಏನು ಒಳ್ಳೇದು ಮಾಡಿದ್ದಾನೆ, ಅವನು ಧೈರ್ಯವಾಗಿ ಹೋಗ್ತಾ ಇದ್ದಾನೆ, ಸರಿಯಾಗಿ ಮಾಡಿದ್ದಾನೆ ಎಂದು ಸಮರ್ಥಿಸಿದರು ಅವನನ್ನು. ಹೋದ SP ಆಫೀಸಿಗೆ ಹೋಗುವಷ್ಟರಲ್ಲಿ ಯಾವ ಮಂತ್ರಿಗಳು ತಾನು ಹಿಡಿದಂತಹ ಕಾರಿನಲ್ಲಿ ಇದ್ದರೋ, ನಿದ್ರೆ ಮಾಡಿದ್ದರೋ ಅದೇ ಮಂತ್ರಿಗಳು ಇದ್ದಾರೆ. ಒಳ್ಳೆಯ ಹೆಸರಿದ್ದಂಥವರು ಮಂತ್ರಿಗಳವರು. ಕರೆದರು ಇವನನ್ನು, SP ಯನ್ನು ಕೂಡ ಕರೆದರು. SP ಅವರು ಏನು ಮಾಡಿದ, ಇವನು ತಪ್ಪು ಮಾಡಿದ್ದಾನೆ. ಏನು ತಪ್ಪು? ಮಂತ್ರಿಗಳ ಕಾರನ್ನೇ ಹಿಡಿದು ಪ್ರಶ್ನೆ ಮಾಡ್ತಾನೆ ಅವನು. ಇರಲಿ, ಆದರೆ ಅವತ್ತು ಮಾಡಿದ ತಪ್ಪು ಯಾವುದು? ಆಗ ಮಾನಪ್ಪ ಹೇಳಿದ, ಇಲ್ಲ, ನೋ ಎಂಟ್ರಿ ನಿಯಮವನ್ನು ಉಲ್ಲಂಘಿಸಿದ್ದ, ಅದಕ್ಕಾಗಿ ನಾನು ನನ್ನ ಕರ್ತವ್ಯವನ್ನು ನಿಭಾಯಿಸಿದೆ. ನನ್ನನ್ನು ಬೈದ, ನಾನು ಅಲುಗಾಡಲಿಲ್ಲ, ತಗ್ಗಲಿಲ್ಲ, ಬಗ್ಗಲಿಲ್ಲ, ಕರ್ತವ್ಯ ನಿಷ್ಠೆಯನ್ನು ತೋರಿದೆ. ಅದಕ್ಕಾಗಿ ನನಗೆ ಅಷ್ಟರಲ್ಲಿ ಮಂತ್ರಿಗಳು ತನ್ನ ಸೇವಕನಲ್ಲಿ ಹಿಡಿಸಿದಂತಹ ಮಾಲೆಯನ್ನು ತರಿಸಿದರು, ಹೂವಿನ ಮಾಲೆ. ಬಾ ಅಂಥೇಳಿ ಮಾನಪ್ಪನ ಕೊರಳಲ್ಲಿ ಹಾಕಿ, ನಿನ್ನಂತಹ ಪೊಲೀಸರು, ನಿನ್ನಂತಹ ಅಧಿಕಾರಿಗಳು, ನಿನ್ನಂತಹ ನೌಕರರು ಇರಬೇಕು. ನನಗೆ ಸಂತೋಷವಾಗಿದೆ, ನನ್ನನ್ನು ಹಿಡಿದ್ರಿಂದ ನನಗೆ ಬೇಸರವಿಲ್ಲ. ಆಡಳಿತದಲ್ಲಿ ಅಥವಾ ದೇಶದಲ್ಲಿ ಆಡಳಿತ ನಡೆಸೋರಿರ್ಬೋದು, ಅಧಿಕಾರಿಗಳಿರ್ಬೋದು, ನಿಷ್ಠಾವಂತರಿರಬೇಕು, ನಿಯಮವನ್ನು ಮೀರಬಾರದು. ಅದಕ್ಕಾಗಿ ನಿಮಗೆ ಈ ಮಾಲೆಯನ್ನು ಹಾಕ್ತಾ ಇದ್ದೇನೆ, ಸಂತೋಷವಾಗಿದೆ. ನಾಳೆಯಿಂದಲೇ ನಿಮಗೆ ಪ್ರಮೋಷನ್ ಆರ್ಡರ್ ಕೊಡಿಸ್ತೇನೆ ಎಂಬುದಾಗಿ ಹೇಳಿದರು, ಬೆನ್ನು ತಟ್ಟಿದರು. ಮಾನಪ್ಪನಿಗೆ ಸಂತೋಷವಾಯಿತು. ಇದು ಒಂದು ಕತೆ. ಎಲ್ಲಿ ಶಿಸ್ತು, ಎಲ್ಲಿ ದೇಶಪ್ರೇಮ ಉಳಿತದೆಯೋ ಅವರಿಗೆ ಗೌರವ ಇರ್ತದೆ, ಅವರಿಗೆ ಒಳ್ಳೆಯದಾಗ್ತದೆ ಹೇಳತಕ್ಕಂಥದ್ದು ಈ ಕಥೆಯ ತಿರುಳು. VN ಭಾಗವತ್, ಬರಬಳ್ಳಿ.